ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಯೂಟ್ಯೂಬ್ ಅಂದರೆ ತುಂಬ ಎಷ್ಟೋ ಜನಕ್ಕೆ ತುಂಬ ಸಾಮಾನ್ಯವಾಗಿ ತುಂಬ ಹಗುರವಾಗಿ ತಿಳ್ಕೊಂಡಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಯೂಟ್ಯೂಬ್ 2026 ಪ್ರಕಾರ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ನೀವು ಮಾನಿಟೈಸೇಷನ್ ಮಾಡ್ಕೊಳ್ಳೋದಿದೆಯಲ್ಲ, ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಈ ಒಂದು ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿನೇ ತುಂಬ ವಿಚಿತ್ರವಾದಂತಹ ಹೊಸ ಅಪ್ಡೇಟ್ ಕೊಟ್ಟಿದೆ. ಹಾಗಾದರೆ ಈ ಯೂಟ್ಯೂಬಲ್ಲಿ ಹೊಸ ಅಪ್ಡೇಟ್ ಒಂದು ಸಿಕ್ಕಿದೆ. ಯಾವುದಂದರೆ, ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಬನ್ನಿ. ಇವಾಗ ನೋಡಿಲಿ, ಸಿಂಪಲ್ ಆಗಿ ಹೇಳಬೇಕಂದ್ರೆ ನ್ಯೂ ವೇಸ್ ಟು ಗೆಟ್, ಇಲ್ಲಿ ನೋಡಿ, ನ್ಯೂ ವೇಸ್ ಟು ಗೆಟ್ ಕ್ವಿಕ್ ಇನ್ಸೈಟ್ಸ್ ಇನ್ ಟು ಯುವರ್ ಚಾನಲ್ ವಿತ್ ರೀಡಿಸೈನ್ಡ್ ಕಂಟೆಂಟ್ ಟ್ಯಾಬ್ ಅಂತ ಬಂದಿದೆ. ಇದು ಹೊಸ ಯೂಟ್ಯೂಬಲ್ಲಿ ಅಪ್ಡೇಟ್ ಆಗಿರುವಂತಹ ಹೊಸ ಡಿಸೈನ್ಡ್, ಅಂದರೆ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಇದ್ರ ಬಗ್ಗೆ ಏನಾದರೂ ತಿಳಿದೇ ಇದ್ದರೆ ನಿಮ್ಮ ಒಂದು ಚಾನಲ್ ಟರ್ಮಿನೇಟ್ ಆಗುತ್ತೆ ಮತ್ತು ಡಿಸ್ಮಿಸ್ ಆಗುವಂತಹ ಯಾವುದೇ ಒಂದು ಇದು ಇರೋದಿಲ್ಲ. ಯಾಕಂದರೆ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಬನ್ನಿ ಇವಾಗ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಹೇಳ್ತಾ ಹೋಗ್ತೇನೆ. ನೋಡಿ, ವಿಡಿಯೋಸ್ ಅಂತ ಸ್ಟೇಟಸ್ ಬರುತ್ತೆ. ನೀವು ನಿಮ್ಮ ಒಂದು YT ಸ್ಟುಡಿಯೋವನ್ನು ಓಪನ್ ಮಾಡಿದ ಮೇಲೆ, ನಿಮ್ಮ ಒಂದು YT ಸ್ಟುಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ, YT ಸ್ಟುಡಿಯೋ ಓಪನ್ ಮಾಡ್ತೀರಾ, ನಿಮ್ಮ ವಿಡಿಯೋಸ್ಗಳ ಕಂಟೆಂಟ್ ಬರುತ್ತೆ. ಅಲ್ಲಿ ಎಲ್ಲ ವಿಡಿಯೋಸ್ಗಳು ಓಪನ್ ಆದಮೇಲೆ ಅಲ್ಲಿ ನಿಮಗೆ ವಿಡಿಯೋಸ್ ಸ್ಟೇಟಸ್ ಅಂತ ಬರುತ್ತೆ. ಪ್ರತಿಯೊಂದು ವಿಡಿಯೋಗೆ ಹಾಗೆ ಒಂದು ವಿಡಿಯೋಸ್ ಸ್ಟೇಟಸ್ ಅಂತ ಸಿಗ್ತಾ ಇದೆ. ಇದು ಹೊಸ ಅಪ್ಡೇಟ್ ಬಂದಿದೆ ಇವಾಗ ಯೂಟ್ಯೂಬಲ್ಲಿ. ಹಾಗಾದರೆ ಇಲ್ಲಿ ನೋಡಿ, ಒಂದು ಯೂಟ್ಯೂಬ್ ಸ್ಟೇಟಸನ್ನು ನೀವು ವಿಡಿಯೋಸ್ ಸ್ಟೇಟಸ್ ಅಂತ ನೀವು ಓಪನ್ ಮಾಡಿದ ಮೇಲೆ ಅಲ್ಲೇನು ಸಿಗುತ್ತೆ, ಫಸ್ಟ್ ಆಪ್ಷನ್ ಬರೋದೇ ಚೆಕ್ಕಿಂಗ್. ನೀವು ಯಾವುದೇ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಚೆಕ್ಕಿಂಗ್ ಅಂತ ಬರ್ತದೆ. ಚೆಕ್ ಮಾಡಿಕೊಂಡೇ ನಿಮ್ಮ ಒಂದು ವಿಡಿಯೋ ಸಕ್ಸಸ್ಫುಲ್ ಆಗುತ್ತೆ. ಅಂತಹ ಒಂದು ವಿಡಿಯೋ ಸ್ಟೇಟಸಲ್ಲಿ 3 ರೀತಿಯ ಒಂದು 3 ಆಪ್ಷನ್ಸ್ ಕೊಡ್ತಾ ಇದೆ ಇವಾಗ. ಇದು ಹೊಸ ಅಪ್ಡೇಟ್ ಇದೆ. ಒಂದು ಏನಪ್ಪ ಅಂದರೆ, ಇದು ಗ್ರೀನ್ ಐಕಾನ್ ಬರುತ್ತೆ, ಎರಡನೇದು ಯೆಲ್ಲೋ ಐಕಾನ್, ಇನ್ನೊಂದು ರೆಡ್ ಐಕಾನ್. ಈ 3 ಐಕಾನ್ ಒಂದೊಂದು ರೀತಿಯ ಒಂದು ಅಪ್ಡೇಟನ್ನು ಇವತ್ತು ತೋರಿಸ್ತಾ ಇದೆ ಯೂಟ್ಯೂಬ್ ಚಾನಲ್ಗಳಿಗೆ. ಫಸ್ಟ್ ಆಫ್ ಆಲ್ ನಿಮಗೆ ಗ್ರೀನ್ ಬಿಟ್ಬಿಡೋಣ, ಫಸ್ಟ್ ಯೆಲ್ಲೋ ನೋಡೋಣ. ಯೆಲ್ಲೋ ಏನಪ್ಪ ಅಂದರೆ, ಯೆಲ್ಲೋ ಐಕಾನ್ ಏನಾದರೂ ನಿಮ್ಮ ವಿಡಿಯೋಸ್ಗೆ ಬಂದುಬಿಟ್ರೆ ಏನಪ್ಪ ಅಂದರೆ, ಇದರ ಅರ್ಥ, ಈ ಯೆಲ್ಲೋ ಐಕಾನ್ ಯಾಕೆ ಬರ್ತದೆ ಅಂದರೆ, ಹಲವಾರು ಕಂಟ್ರೀಸ್ಗಳಲ್ಲಿ, ಅಂದರೆ ಕೆಲವೊಂದು ಕಂಟ್ರೀಸ್ಗಳಲ್ಲಿ ಈ ಒಂದು ವಿಡಿಯೋ ಬ್ಲಾಕ್ ಆಗಿರ್ತದೆ, ಅರ್ನ್ ಆಗ್ತಾ ಇರೋದಿಲ್ಲ, ಅಂದರೆ ಕ್ವಾಲಿಟಿ ಕಳ್ಕೊಂಡಿರ್ತದೆ. ಹಾಗಾಗಿ ಆ ಯೆಲ್ಲೋ ಐಕಾನ್ ಬಂದ ತಕ್ಷಣ ಕೆಲವೊಂದು ಕಂಟ್ರಿಗಳಲ್ಲಿ ಆ ವಿಡಿಯೋ ಬ್ಲಾಕ್ ಆಗಿರ್ತದೆ ಮತ್ತು ಆ ವಿಡಿಯೋದಿಂದ ಕೆಲವೊಂದು ಕಂಟ್ರಿಯಲ್ಲಿ ಅರ್ನ್ ಆಗ್ತಾ ಇರೋದಿಲ್ಲ ಮತ್ತು ಆ ಒಂದು ವಿಡಿಯೋ ಪೂವರ್ ಆಗಿರ್ತದೆ ಕ್ವಾಲಿಟಿಯಲ್ಲಿ. ಅದಕ್ಕೋಸ್ಕರ ಯೆಲ್ಲೋ ಕ್ವಾಲಿಟಿ ಬರುತ್ತೆ. ರೆಡ್ ಕ್ವಾಲಿಟಿ ಬಂತಂದರೆ, ರೆಡ್ ಐಕಾನ್ ಏನಂದರೆ ವಿಡಿಯೋಸ್ ಕೆಳಗಡೆ ಬಂತು ಅಂದರೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಯೂಟ್ಯೂಬ್ ಪಾಲಿಸಿಯ ಮುಖಾಂತರ ಈ ಒಂದು ವಿಡಿಯೋ ಬ್ಲಾಕ್ ಆಗಿರ್ತದೆ. ಯಾವುದೇ ಕಾರಣಕ್ಕೂ ಆ ವಿಡಿಯೋ ಅರ್ನ್ ಆಗ್ತಾ ಇರೋದಿಲ್ಲ. ಯಾವ ಕಂಟ್ರಿಯಲ್ಲೂ ಕೂಡ ಆ ವಿಡಿಯೋವನ್ನು ನೋಡಲಿಕ್ಕೆ ಯಾರಿಗೂ ಕೂಡ ಆಗೋದಿಲ್ಲ, ಬ್ಲಾಕ್ ಆಗಿರ್ತದೆ. ಕೊನೆಯದಾಗಿ ಇಲ್ಲಿ ಗ್ರೀನ್ ಇಟ್ಟಿರ್ತಾರೆ. ಗ್ರೀನ್ ಏನಪ್ಪ ಅಂದರೆ, ಗ್ರೀನ್ ಐಕಾನ್ ಬಂದರೆ ಮುಂದಾಲೋಚನೆಯನ್ನು ಕೊಡ್ತದೆ. ಅದು ಗ್ರೀನ್ ಐಕಾನ್ ಬಂದುಬಿಟ್ರೆ ನಿಮಗೆ ಮುಂದೆ ಏನಪ್ಪ ಅಂದರೆ ಯೆಲ್ಲೋ ಮತ್ತು ರೆಡ್ ಐಕಾನ್ ಬರುವಂಥ ಸಿಚುವೇಶನ್ ಇದೆ. ಈಗಲೇ ಎಚ್ಚೆತ್ತುಕೊಂಡು ನಿಮ್ಮ ಒಂದು ವಿಡಿಯೋಸ್ ಕ್ವಾಲಿಟಿ ಆ್ಯಂಡ್ ಕ್ಲಿಯರ್ನೆಸ್ ಆ್ಯಂಡ್ ವಿತೌಟ್ ಕಾಪಿರೈಟ್ಸ್ ವಿಡಿಯೋಸ್ಗಳನ್ನು ಮಾಡಿ ಅಂತ ಅದು ನಿಮಗೆ ಒಂದು ಮಾಹಿತಿಯನ್ನು ಕೊಡುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಇನ್ನೊಂದು ಸೂಪರ್ ಇರುವಂತಹ ಒಂದು ಅಪ್ಡೇಟನ್ನು ಕೊಟ್ಟಿದೆ. ಏನಪ್ಪ ಅಂದರೆ, ನೇರವಾಗಿ YT ಸ್ಟುಡಿಯೋಗೆ ಹೋಗೋಣ. ಈ YT ಸ್ಟುಡಿಯೋದಲ್ಲಿ ನಿಮಗೆ ಒಂದು ನೇರವಾದಂತಹ ಒಂದು ಅಪ್ಡೇಟನ್ನು ಕೊಟ್ಟಿದೆ ಯೂಟ್ಯೂಬ್ ವತಿಯಿಂದ. ಯಾವ ಅಪ್ಡೇಟಪ್ಪ ಅಂದರೆ, ಬನ್ನಿ ಇವಾಗ ನೋಡೋಣ. ನೋಡಿಲಿ, ಈ ಒಂದು ಅಪ್ಡೇಟ್ ಸಿಕ್ಕಿದೆ ನಿಮಗೆ. ಇಲ್ಲಿ ನಿಮ್ಮ ಒಂದು YT ಸ್ಟುಡಿಯೋ ಓಪನ್ ಮಾಡಿದ ಮೇಲೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬರುತ್ತೆ ನೋಡಿ, ಅಕೌಂಟ್ ಸ್ಟೇಟಸ್ ಅಂತ ಬರುತ್ತೆ. ಭಾಳ ಇಂಪಾರ್ಟೆಂಟ್ ಇದು, ಯಾಕಂದರೆ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ಹೊಸ ಅಪ್ಡೇಟ್, ಯಾಕಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಾಯಿವರೆಗೂ, ನೀವು ಕೊನೆವರೆಗೂ ಆ ಯೂಟ್ಯೂಬ್ ಚಾನಲನ್ನು ನೀವು ಕರೆಕ್ಟಾಗಿ ನಡ್ಸ್ಕೊಂಡು ಹೋಗಬೇಕು ಅನ್ನೋ ಆಸೆ ಇದ್ದರೆ, ಅದರಲ್ಲಿ ಅರ್ನ್ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿ ಅಕೌಂಟ್ ಸ್ಟೇಟಸ್ ಅಂತ ಹೊಸದಾಗಿ ಒಂದು ಹೊಸ ಅಪ್ಡೇಟ್ ಸಿಕ್ಕಿದೆ ನಿಮ್ಮ YT ಸ್ಟುಡಿಯೋದಲ್ಲಿ. ಅದರ ಮೇಲೆ ಸಿಂಪಲ್ ಆಗಿ ನೀವು ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಒಂದು ಚಾನಲ್ಗೆ ಕಾಪಿರೈಟ್ಸ್ ಬಂದಿದೆಯಾ, ನಿಮ್ಮ ಚಾನಲ್ ಶಕೂರ್ ಇದೆಯಾ, ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಚಾನಲ್ಗೆ ಕಾಪಿರೈಟ್ಸ್ ಎಷ್ಟು ಬಂದಿದೆ, 3ರಲ್ಲಿ ಎಷ್ಟು ಬಂದಿದೆ ಅನ್ನೋ ಸಂಪೂರ್ಣ ಮಾಹಿತಿ ಇರುತ್ತೆ. ನಿಮ್ಮ ಒಂದು ಕಾಪಿರೈಟ್ಸ್ ಬಂದಿದೆ ಇಲ್ಲ ಚೆಕ್ ಮಾಡ್ಕೊಳ್ಬೇಕಂದ್ರೆ
ಅಕೌಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ಚಾನಲ್ ವ್ಯಾಲ್ಯೂಷನ್ಸ್ ಅಂತ ಬರುತ್ತೆ ನೋಡಿ. ಕಾಪಿ ರೈಟ್ ಇಲ್ಲಿದೆ ನೋಡಿ, ಕಾಪಿ ರೈಟ್ ಸ್ಟ್ರೈಕ್ ನಾನ್ ಇದೆ ನಂದು. ನನ್ನ ಚಾನಲ್ಗೆ ಯಾವುದೇ ರೀತಿ ಕಾಪಿ ಸ್ಟ್ರೈಕ್ ಬಂದಿಲ್ಲ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೂಡ ಯಾವುದು ಬಂದಿಲ್ಲ. ಎಬಿಲಿಟಿ ಟು ಅರ್ನ್ ಇದೆ ನೋಡಿ, ಎಬಿಲಿಟಿ ಟು ಅರ್ನ್, ನೀವು ಅರ್ನಿಗೆ ಚೆಕ್ ಎಲಿಜಿಬಿಲಿಟಿ ಇದನ್ನು ಕೂಡ ಓಕೆ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಈ ರೀತಿಯಲ್ಲಿ ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಓಕೆನಾ? ಇಷ್ಟು ಮಾಡ್ಕೊಂಡ್ರೆ ಆರಾಮಾಗಿ ನೀವೇನು ಮಾಡ್ಕೊಳ್ಬೋದು, ನಿಮ್ಮ ಒಂದು ಅಕೌಂಟನ್ನು ಚೆಕ್ ಮಾಡ್ಕೊಳ್ಬೋದು. ಇದರ ಮುಖಾಂತರ ನೀವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ